ಹಾಯ್ ಫ್ರೆಂಡ್ಸ್, ನಮಸ್ಕಾರ. ಎಲ್ಲ ವಿಸ್ಮಯ ಚಾನಲ್ಗೆ ಸ್ವಾಗತ. ಇವತ್ತಿನ ಕಾಲದಲ್ಲಿ ಮರ್ಯಾದೆಗೆ ಅಂಜಿ ಜೀವನ ಮಾಡಿಸೋ ಜನಗಳು ಜಾಸ್ತಿ ಆಗ್ಬಿಟ್ಟವ್ರೆ. ಮರ್ಯಾದೆ ಹೇಗೆ ಬಂತಪ್ಪ? ಮನುಷ್ಯ ಹುಟ್ಟಮೇಲೆ ಅವನ ಬುದ್ಧಿ ಬಂದಮೇಲೆ ಸಮಾಜನ ಸೃಷ್ಟಿ ಮಾಡ್ಕೊಂಡ್ಮೇಲೆ ಆ ಸಮಾಜನ ಬದುಕು ಶುರು ಮಾಡಿದ್ಮೇಲೆ ಒಂದು ದೊಡ್ಡ ಸಮಾಜ, ಒಂದು ಗ್ರಾಮ, ಒಂದು ವಿಲೇಜ್, ಒಂದು ಟೌನ್ ಆಯಿತು, ಒಂದು ಸಿಟಿ ಆಯಿತು. ಆ ನಂತರ ಮರ್ಯಾದೆ ಅಂತಕ್ಕಂಥದ್ದು ಬಳಕೆ ಜಾಸ್ತಿ ಆಯಿತು. ಅದು ಮೊದಲಾಗಿಂದಲೇ ಬಂದಿರಲಿಲ್ಲ ಅಲ್ವಾ? ಮರ್ಯಾದೆಗಿಂತ ಮಾನವೀಯತೆ ಮುಖ್ಯ ಅಲ್ವಾ ಮನುಷ್ಯನಿಗೆ? ಈಗ ಹೇಗಾಗ್ಬಿಟ್ಟಿದೆ ಅಂದರೆ ಮರ್ಯಾದೆಗೆ ಅಂಜೋದು ಯಾವ ರೀತಿ? ಕೆಲವು ಎಕ್ಸಾಂಪಲು: ಮನೆ ಒಳಗೆ ಹೆಂಡ್ತಿ ಹೊಡಿಬೇಕು ಅಂದರೆ ಕಿಟಕಿ ಬಾಕ್ಲು ಹಾಕ್ಬಿಡೋದು, ಬೇಗ ಹಾಕ್ಬಿಡೋದು, ಮನೆ ರೂಮ್ ಕೀ ಲಾಕ್ ಮಾಡ್ಕೊಳ್ಳೋದು, ಹೊಡಿಯೋದು, ಸೌಂಡ್ ಬರಬಾರ್ದು, ನೀನು ಹತ್ರ ನನ್ನ ಗಂಡ ಹೊಡೆದ ಅಂತ ನೀನು ಹೇಳ್ಕೊಡ್ದು ಅಂತ ಅನ್ನೋದು. ಹೊರಗಡೆ ಅವ್ನು ಹೊಡೆದ್ರೆ ಇವ್ನು ಹೊಡೆದ್ಬಿಟ್ನಂತೆ ಹಂಗಂತೆ ಅಂತ ಅಂದ್ಬಿಟ್ರೆ ಇವನಿಗೆ ಮರ್ಯಾದೆ ಹಂಚಿಕೆ ಆಗ್ಬಿಡುತ್ತೆ. ಅಥವಾ ಮಕ್ಳು ಹೊಡಿತಾ ಇದ್ರೆ ಬಾಯಿ ಬಟ್ಟೆ ಕಟ್ಬಿಡೋದು, ಕೂಡ್ದು ಅಂತ ಹೊಡಿಯೋದು, ಮಕ್ಳಿಗೆ ಹೊಡೆದಂತ ಇವನೊಬ್ಬ ಮಸ್ನ ಅಂತ ಆಚೆ ಅಂದ್ಬಿಡ್ತಾರೆ ಅಂತ. ಅದನ್ನ ಮಾತಿಂದ ಇವನಿಗೇನು ಅನ್ಸ್ಬಿಡುತ್ತೆ? ಇಲ್ಲಿ ಕಿವಿ ಕೇಳಿ ಇಲ್ಲಿ ಬಿಟ್ಬಿಡ್ಬೇಕು. ಅದು ಅಂದ್ಬಿಡ್ತಾರೆ ಅನ್ನೋ ಉದ್ದೇಶಕ್ಕೆ ಇನ್ನೊಬ್ರು ಕಷ್ಟ ಕೊಡೋದು ಸರಿಯೇ ಹೇಳಿ? ಆ ಪಕ್ಕದಲ್ಲಿ ಅವನು ಬಿಲ್ಡಿಂಗ್ ಕಟ್ಟವನೆ ಅಂತ ನಾನು ಬಿಲ್ಡಿಂಗ್ ಕಟ್ತೀನಿ ಅಂತ ಸಾಲ ಮಾಡ್ಕೊಬಿಡೋದು, ಅವನು ಬಿಲ್ಡಿಂಗ್ ಕಟ್ಬಿಡೋದು. ಕೊನೆಗೆ ಸಾಲಗಾರ ಮನೆ ತಕ್ಕ ಬಂದಾಗ ಮರ್ಯಾದೆ ಹೋಗೋದಿಲ್ವೇ? ಆಮೇಲೆ ಅವ್ರ ಜನ ಕೇಳಿದಾಗ ನೋಡಿ ನಾನು ಕಟ್ಟಿದ್ದೀನಿ ಅಂದ್ಬಿಟ್ಟು ಇವನು ಕಟ್ಟೋದನ್ನ ಈ ಸಾಲಗಾರ ಬಂದಾಗ ಕೂತವ್ರೆ, ಬೇಕಿತ್ತ ಇವನಿಗೆ ಇವು ಬಾಳು ಅಂತ ಅಂದ್ಬಿಡ್ತಾರೆ. ಹೀಗೆ ಮರ್ಯಾದೆ ಹಂಚ್ಕೊಂಡದಷ್ಟು ಆ ಮರ್ಯಾದೆ ಇವನ್ನ ಕೊಲೆ ಮಾಡ್ತಾ ಹೋಯ್ತದೆ. ನಾವು ಯಾವಾಗಲೂ ಒಂದೇ ರೀತಿ ಇರಬೇಕು. ಈಗ ಹೊಡೆದ ಬಡ್ದ ಬೈದ ಇನ್ನೇನೋ ಮಾಡ್ದ ಯಾವಾಗಲೂ ಒಂದೇ ಥರ ಇದ್ದರೆ ಇವನು ಆಚೆ ಹೊಡಿತಾನೆ, ಒಳಗೂ ಹೊಡಿತಾನೆ, ಒಳಗೂ ಬೈತಾನೆ, ಆಚೆಗೂ ಬೈತಾನೆ, ಇವನು ಇದ್ದಕ್ಕಿದ್ದಂಗೆ ಇರ್ತಾನೆ, ಒಂದೇ ನಾಲಿಗೆ ಅಂತ ಆತ್ಮವಿಶ್ವಾಸ ಇರ್ತಾರೆ, ನಂಬೋದಕ್ಕೂ ಶುರು ಮಾಡ್ತಾರೆ. ವ್ಯಕ್ತಿ ಬದಲಾಗೋನಲ್ಲ, ಒಂದೇ ಮನಸ್ಥಿತಿ ಉಳ್ಳವನು ಇವನು ನಂಬೋದು ಅಂತ ನಮ್ಮನ್ನ ಗೆಸ್ ಮಾಡ್ತಾರೆ, ನಮ್ಮನ್ನ ಗುರುತಿಸ್ತಾರೆ. ಅದ್ಬಿಟ್ಟು ಮರ್ಯಾದೆಗೆ ಹಂಚ್ಕೊಂಡು ನಾವು ಇನ್ನೇನೋ ತಪ್ಪು ಮಾಡ್ಕೊಳ್ಳೋದು ಒಳ್ಳೇದಲ್ಲ. ಉದಾಹರಣೆಗೆ ಕೆಲವರು ಶ್ರೀಮಂತರೇ ಇರ್ಬೋದು, ಬಡವರೇ ಇರ್ಬೋದು, ಅನಾರೋಗ್ಯ ಸಮಸ್ಯೆ ಬಂತು ಅಂದರೆ ಹೇಳ್ಕೊಳ್ಳೋದೇ ಇಲ್ಲ. ಮಾನಸಿಕ ಸಮಸ್ಯೆಗಳು ಇದ್ದಾಗ ಅವ್ರೊಬ್ರಿಗೆ ಹೇಳ್ಕೊಂಡ್ರೆ ಸಮಾಧಾನ ಸಿಕ್ಬಿಡುತ್ತೆ, ಆಮೇಲೆ ನೆಮ್ಮದಿನೂ ಸಿಕ್ಬಿಡುತ್ತೆ. ಅದ್ಬಿಟ್ಟು ಅವ್ರು ಹೇಳ್ಕೊಂಡ್ರೆ ಇನ್ನೇನು ಅಂತಾರೆ ಅಂತ ಇವ್ರು ಮುಚ್ಚಿಟ್ಟಾಗ ಯಾವುದೋ ರೂಪದಲ್ಲಿ ಅವ್ರಿಗೆ ಗೊತ್ತಾದಾಗ ಅವ್ರು ಏನಂತಾರೆ, ಇವ್ರಿಗೆ ಕಾಯಿಲೆ ಇರೋದು ನಮ್ಗೆ ಗೊತ್ತಿಲ್ಲ ಅನ್ಕೊಬಿಟ್ರ, ನಮಗೆಲ್ಲ ಗೊತ್ತು, ಅವ್ರು ಮಾಡಿರೋ ಕರ್ಮಕ್ಕೆ ಅವ್ರಿಗೆ ಬಂದದ ಕಾಯಿಲೆ ಅನುಭವಿಸ್ಲಿ ಅಂತ ಅಂದ್ಬಿಡ್ತಾರೆ. ಆಗ ಅವರು ತಡ್ಕೊಳಕ್ಕಾಗಲ್ಲ. ಅದು ಶ್ರೀಮಂತ ಜೀವ ಇರಲಿ, ಬಡ ಜೀವ ಇರಲಿ, ತಡ್ಕೊಳಕ್ಕಾಗಲ್ಲ. ಅದು ಇನ್ನಷ್ಟು ಹೆಚ್ಚಾಗ್ಬಿಡ್ತದೆ. ಮುಖ ತೋರಿಸ್ಕೊಳಕ್ಕಾಗಲ್ಲ, ಹೊರಗಡೆ ಇರೋ ನೋಡೋಕ್ಕಾಗಲ್ಲ, ಇನ್ನೊಬ್ರ ಜೊತೆ ಮಿಂಗಲ್ ಆಗೋದಿಕ್ಕಾಗಲ್ಲ. ಈ ಮರ್ಯಾದೆ ಅನ್ನೋದು ಎಷ್ಟು ಒಳ್ಳೇದೋ ಅಷ್ಟೇ ಸಂಕಟನೂ ಕೊಡುತ್ತೆ. ನಮಗೆಲ್ಲದಕ್ಕಿಂತ ಮುಖ್ಯ ಮಾನವೀಯತೆ. ಆ ಮಾನವೀಯತೆ ಗುಣ ನಮ್ಮಲ್ಲಿದ್ದರೆ ನಾವು ನೆಮ್ಮದಿಯಾಗಿರ್ತೀವಿ. ಮರ್ಯಾದೆ ಹೊಂಟೋಯ್ತು ಅಂತ ಕೆಲವರು ಹಗ್ಗ ಹಾಕೋಬಿಡ್ತಾರೆ. ಈಗ ಸಾಲ ಮಾಡ್ಕೊಬಿಡ್ತಾನೆ ಸಾಲಗಾರರು, ಊರೊಳಕ್ಕೆ ಬಂದ್ಬಿಡ್ತಾರೆ. ನನ್ನ ವಿಷಯ ಜನಕ್ಕೆ ಗೊತ್ತಾಗೋಯ್ತದೆ, ಜನ ಏನೋ ಅನ್ಕೊಬಿಡ್ತಾರೆ ಅಂದ್ಬಿಟ್ಟು ಹಗ್ಗ ಹಾಕೋದು, ನೇಣು ಹಾಕೊಬಿಡೋದು, ವಿಷ ಕುಡಿಯೋದು, ನೀರಿಗೆ ಬೀಳೋದು, ಇನ್ನೇನೋ ಮಾಡ್ಕೊಬಿಡ್ತಾರೆ. ಮನುಷ್ಯ ಬದುಕಿಬೇಕು, ಬದುಕಿ ತೋರಿಸ್ಬೇಕು. ಮರ್ಯಾದೆ ಅನ್ನೋದು ಇಂಪಾರ್ಟೆಂಟ್ ಅಲ್ಲ. ಮರ್ಯಾದೆ ನಮ್ಮ ನಡೆಯುವ ಆ ಕ್ರಮದಲ್ಲಿ, ನಮ್ಮ ಜೀವನದ ಕ್ರಮದಲ್ಲೇ ಆ ಮರ್ಯಾದೆ ಅನ್ನೋದು ಇರುತ್ತೆ. ಆ ರೀತಿನೇ ಬದಲಾಯಿಸ್ಕೋಬೇಕೆ ಹೊರತು ಮರ್ಯಾದೆ ಅನ್ಕೊಂಡು ಹಂಚ್ಕೊಂಡು ಜೀವನ ಮಾಡೋದು ಕಷ್ಟ. ಇಲ್ಲಿ ಇನ್ನೂ ಅನ್ಕೋತಾರೆ ಅಂತ ಮೆಲ್ಲ ಮಾತಾಡಪ್ಪ ಕೇಳಿಸ್ಕೊಂಡು ಇನ್ನೇನು ಅಂದ್ಬಿಡ್ತಾರೆ. ನಾವು ಹೇಗಿರ್ತೀವೋ ಹಾಗಿದ್ರೆ ಯಾರು ಏನಿಲ್ಲ, ಅವ್ನು ಏನೇ ಮಾಡಿದ್ರು ಓಪನ್ ಆಗಿರ್ತಾನಪ್ಪ, ನಂಬೋದು ಅನ್ನೋದು ಕ್ಲಾರಿಫಿಕೇಶನ್ ಕೊಡ್ತಾರೆ ನಮಗೆ. ಆ ರೀತಿ ಬದುಕಬೇಕೇ ಹೊರತು ಮುಚ್ಚಿಕೊಂಡು ಬದುಕದಷ್ಟು ಎಲ್ಲ ಮಹತ್ವಗಳು, ಎಲ್ಲ ನಮ್ಮ ಗುಟ್ಟುಗಳು ರಟ್ಟಾಗೋಯ್ತವೆ, ಎಲ್ಲ ಬಿಚ್ಕೊಬಿಡ್ತವೆ. ಅವಾಗಾದರೂ ಮರ್ಯಾದೆ ಹೋಗೋದಿಲ್ವಾ? ಅವಾಗಾದರೂ ನಮ್ಗೆ ಅವಮಾನ ಆಗೋದಿಲ್ವಾ? ಅದಕ್ಕೆ ಏನು ಹೇಳ್ತೀನಿ ನಾನು, ಎಲ್ಲ ಕಡೆನೂ ಒಂದೇ ರೀತಿ ಇರಿ, ಒಂದೇ ನಡೀರಿ, ಒಂದೇ ವ್ಯಕ್ತಿತ್ವ ಉಳ್ಳವರಾಗಿರಿ, ಒಂದೇ ಮನಸ್ಥಿತಿಯಲ್ಲಿ ಇರಿ. ನೀವು ಚೆನ್ನಾಗಿ ಬೆಳಿತೀರಿ. ಬಡವನಾಗಿದ್ರೂ ನಿಮ್ಮನ್ನ ಕುಗ್ಸೋದಿಲ್ಲ, ಶ್ರೀಮಂತರನ್ನಾಗಿದ್ರು ನಿಮ್ಮನ್ನ ಹಿಗ್ಗಿಸೋದಿಲ್ಲ. ಒಂದೇ ಲೆವೆಲಲ್ಲಿ ನೋಡ್ತಾರೆ.
ಮರ್ಯಾದೆ ಹೋಯ್ತದೆ ಅಂದ್ಬಿಟ್ಟು ಬಡವ ಹೇಳ್ಕದೇ ಇದ್ರೆ ಕಷ್ಟ. ಆಡ್ಕೊಬಿಡ್ತಾರೆ ಅಂತ ನಮ್ತನ ನಾವು ಬಿಟ್ಕೊಡಕ್ಕಾಗಲ್ಲ. ಆಡ್ಕೊಳ್ಳಿ ಬಿಡಿ, ಇಲ್ಲಿ ಕೇಳಿ ಇಲ್ಲಿ ಬಿಡ್ಬೇಕು. ನಾವು ಬದುಕಬೇಕು ಅಂದರೆ ಅವನ್ನೆಲ್ಲ ಕೇಳಬೇಕು. ಈ ಬದುಕು ಅಂದ್ರೆ ಏನು? ದೇವರು ಈ ಬಟ್ಟೆ ಒಳಗೆ ಈ ದೇಹನ ತುಂಬಿ ಕಳಿಸವನೆ. ದೇಹ ಎಂಬ ಬಟ್ಟೆ ಒಳಗೆ ಆತ್ಮ ಎಂಬ ಜೀವನ ತುಂಬಿ ಕಳಿಸವನೆ. ಈ ಜೀವ ಈ ದೇಹನ ಬಟ್ಟೆನ ಹಾಕೊಂಡು ಹೇಗೆ ಈ ಬದುಕನ್ನು ನೆರವೇರಿಸ್ತಾನೆ, ಈ ಬದುಕನ್ನು ನಡೆಸ್ತಾನೆ, ಆ ನಡೆಸಿ ಆ ಬದುಕಿನ ಅನುಭವಗಳನ್ನ ಹೇಗೆ ಪಡ್ಕೋತಾನೆ, ಆ ಪಡ್ಕೊಂಡು ಈ ಬದುಕನ್ನು ಯಾವ ರೀತಿ ಬದಲಾಯಿಸ್ಕೋತಾನೆ, ಆ ಬದುಕನ್ನು ಯಾವ ರೀತಿ ಜನಕ್ಕೆ ಹಂಚುತ್ತಾನೆ, ಆ ನಂತರ ಹೇಗೆ ನನ್ನ ಹತ್ರ ವಾಪಸ್ ಬರ್ತಾನೆ ಅನ್ನುವಂಥ ಪರೀಕ್ಷೆಗೋಸ್ಕರ ಭೂಮಿ ಮೇಲೆ ಬಿಟ್ಟು ಹೋಗಿರ್ತಾನೆ. ನಾವು ಅವು ಕೆಲಸಗಳ ಬಿಟ್ಬಿಟ್ಟು ನಮ್ಮದೇ ಆದ ಮನುಷ್ಯ ಪಂಚೇಂದ್ರಿಯಗಳು ಹರಿಸಡ್ವಗಳಿಗೆ ಒಳಗಾಗಿ ನಾವು ಇನ್ನೇನೋ ಮಾಡ್ಕೊಂಡು ಹೋದ್ರೆ ನಮ್ಮ ಜೀವನ ಹಾಳಾಗ್ತದೆ ಹೊರತು ನಾವು ಯಾವತ್ತೂ ಮುಂದುವರಿಯೋದಿಲ್ಲ. ಮನುಷ್ಯ ಬಂದಿರೋದೇ ಭೂಮಿಗೆ ಏನಾದರೂ ಒಂದು ಸಾಧನೆ ಮಾಡೋದಕ್ಕೆ, ದೇಹನ ಉಪಯೋಗ ಮಾಡಿಕೊಂಡು ಇನ್ನೇನಾದರೂ ಸಹಾಯ ಮಾಡಿ ಜಗತ್ತಲ್ಲಿ ಒಂದು ಒಳ್ಳೆಯ ಕಾರ್ಯ ಮಾಡೋಕ್ಕೆ. ಒಂಥರ ವೈಟ್ ಕಾರ್ಡ್ ಎಂಟ್ರಿ, ಶಾಶ್ವತವಾಗಿರಲ್ಲ ಅಲ್ವಾ? ಹಂಗೆ ಈ ಭೂಮಿ ಮೇಲೆ ಬರಬೇಕು. ಬೀಜ ಬಿತ್ತಿದ ಭೂತಾಯಿ ಚಿಗುರು ಕೊಡ್ತಾಳೆ, ಹೊಟ್ಟೆಗೆ ಅನ್ನನೂ ಕೊಡ್ತಾಳೆ. ಅದನ್ನು ತಿಂದ್ಕೊಂಡು ಇಲ್ಲಿ ಹೇಗೆ ಸಹಕಾರ ಭಾವದಲ್ಲಿದ್ದು ಈ ಜನಗಳನ್ನ ಹೇಗೆ ನೋಡಿಕೊಂಡು ಒಳ್ಳೆ ಮಾರ್ಗದಲ್ಲಿ ನಡೆದು ನಮ್ಮ ಕೊನೆಯ ಉಸಿರು ಎಳಿಬೇಕು ಅನ್ನೋದು ದೇವರಿಚ್ಛೆ. ಅದನ್ನ ಇಚ್ಛೆ ಪೂರ್ಣ ಮಾಡ್ಕೋಬೇಕೇ ಹೊರತು ಇಲ್ಲಿ ನಾವು ಅನಾಹುತ ಮಾಡ್ಕೋಬಾರ್ದು. ಗಾದೆನೇ ಇರ್ಬೋದಲ್ವಾ, ಅಲ್ಲಿ ಇರುವುದು ನಮ್ಮನೆ, ಇಲ್ಲಿ ಬಂದೆ ಸುಮ್ಮನೆ ಅಂತ. ಹಂಗೆ ನಮ್ಮನೆ ಎಲ್ಲೋ ಇರ್ತದೆ, ಇಲ್ಲಿ ಬಂದು ಮನೆ ಕಟ್ಕೊಂಡ್ರೆ ಏನು ಪ್ರಯೋಜನ? ನಾವು ಈ ಮನೆ ಬಿಟ್ಟು ಬೀಗ ಹಾಕೊಂಡು ಹೋಯ್ತೀವಿ. ಇದು ಬಾಡಿಗೆ ಮನೆಗೆ ಬಂದಿದ್ದೀವಿ. ಬಾಡಿಗೆ ಮನೆ ಟೈಮ್ ಮುಗಿದ ಮೇಲೆ ನಮ್ಮ ಸ್ವಂತ ಮನೆಗೆ ಹೊಂಟೋಗ್ಬಿಡ್ತೀವಿ. ಅಲ್ಲಿ ಗಂಟ ಇಲ್ಲಿ ಬಾಡಿಗೆ ಒಳಗೆ ಇದ್ಕೊಂಡು ಬದುಕನ್ನು ಸುಂದರ ಮಾಡ್ಕೋಬೇಕು. ಇಲ್ಲಿಗೆ ಟ್ರಾವೆಲ್ ಮಾಡ್ಕೊ ಬಂದಿದ್ದೀವಿ, ಟ್ರಿಪ್ ಅಂದರೆ ಟೂರ್ಗೆ ಬಂದಿದ್ದೀವಿ ನಮ್ಮ ಮನೆಯಿಂದ. ಆ ಭಗವಂತ ಒಂದು ಬಾಡಿ ಕೊಟ್ಟು, ಅಂದರೆ ಬಸ್ಸು, ಈ ದೇಹನೂ ಬಸ್ನ ಕೊಟ್ಟು ಈ ಟೂರ್ಗೆ ಕಳಿಸವನೆ. ಈ ಟೂರ್ನ ನಾವು ಎಲ್ಲವನ್ನು ಬಳಸ್ಕೊಂಡು ಟ್ರಿಪ್ಪನ್ನು ಅದ್ಭುತವಾಗಿ ಅನುಭವ ಪಡ್ಕೊಂಡು ಮತ್ತೆ ಹೋಗ್ಬೋದೇ ಹೊರ್ತು ಇನ್ನೇನು ಅಂಜಿಕೆ ಅಂತೆ, ಮರ್ಯಾದೆ ಅಂತೆ, ಇನ್ನೇನು ಅಂತೆ ಅವುಗಳೆಲ್ಲ ತಲೆ ಕೆಡಿಸ್ಕೊಂಡು ಇಲ್ಲಿ ಬಂದಿರತಕ್ಕಂಥ ಪ್ಲೇಸು, ಈ ಭೂಮಿ ಮೇಲಿರ್ತಕ್ಕಂಥ ಟೂರ್ನ ನೆಮ್ಮದಿಯಾಗಿ ಮಾಡೋಕ್ಕೂ ಆಗದೆ, ಇಲ್ಲಿ ನೆಮ್ಮದಿಯಾಗಿ ಇರೋಕ್ಕೂ ಆಗದೆ ಒದ್ದಾಡ್ಕೊಂಡು ನಮ್ಮ ಟೂರ್ನ ಅರ್ಧಂಬರ್ಧ ಮಾಡಿಕೊಂಡು ವಾಪಸ್ ಹೋಗೋದ್ರಲ್ಲಿ ಎಂಥ ಅರ್ಥನೂ ಇಲ್ಲ. ಅದು ನಮಗೆ ನಷ್ಟ ಆಯ್ತದೆ. ದಯವಿಟ್ಟು ಒಳ್ಳೊಳ್ಳೆ ಲಾಭಗಳು ಈ ಭೂಮಿ ಮೇಲದೆ, ಒಳ್ಳೊಳ್ಳೆ ಅದ್ಭುತವಾದ ಅನುಭವಗಳು ಈ ದೇಹ ಮಹತ್ವ ಪಡಿಬೇಕಾದದ್ದು ಅದೇ. ಆಧ್ಯಾತ್ಮ ಅದೇ, ಸಂಸಾರ ಅದೇ, ಸನ್ಯಾಸಿ ಅದೇ, ವಿಜ್ಞಾನ ಅದೇ. ಹೀಗೆ ಪ್ರತಿಯೊಂದು ರೂಪದಲ್ಲಿ ಏನೇನೋ ಇರ್ತವೆ. ಅದನ್ನು ಅನುಭವ ಪಡ್ಕೊಂಡು ದಯವಿಟ್ಟು ಈ ಭೂಮಿ ಋಣನ ಮುಗಿಸ್ಕೋಬೇಕು, ತಾಯಿ ಋಣನ ಮುಗಿಸ್ಕೋಬೇಕು. ಅದು ಬಿಟ್ಟು ಅಂಜಿಕೆ ಅನ್ನೋದ್ರಿಂದ ಯಾವ ಲಾಭವೂ ಇಲ್ಲ. ಅಂಜಿಕೆ ಅಮರ ಅಲ್ಲ, ಅಂತ್ಯ ಮಾಡ್ತದೆ. ಆನಂದ ಅಮರವಾದದ್ದು. ಆ ಆನಂದಕ್ಕೆ ಗುರಿಯಾಗಿ ಅಂತ್ಯ ಎಂಬ ನೋವಿಗೆ ಗುರಿಯಾಗಬೇಡಿ. ಯಾಕೆಂದರೆ ನೋವು ಬಂದಾಗಲೂ ಇರುತ್ತೆ, ಹೋಗ್ಬೇಕನ್ನೂ ಇರುತ್ತೆ. ಈ ಮಧ್ಯದಲ್ಲಿ ಗ್ಯಾಪಲ್ಲಿ ಒಂದಿಷ್ಟು ನಗು ಇರುತ್ತೆ. ಆ ನಗುವಿಗೆ ನೀವು ಇನ್ನಷ್ಟು ಸ್ಫೂರ್ತಿ ತುಂಬಬೇಕು. ಆ ಸ್ಫೂರ್ತಿ ನಿಮ್ಮನ್ನೇ ಮೋಟಿವೇಶನ್ ಮಾಡಬೇಕಾಗತ್ತೆ. ನೀವು ಇನ್ನಷ್ಟು ಬದುಕಬೇಕಾಗತ್ತೆ. ಇದನ್ನು ಅರ್ಥ ಮಾಡ್ಕೊಳ್ಳಿ. ಮರ್ಯಾದೆ, ಮಾನ ಮರ್ಯಾದೆ ಅವನ ಒಂದು ಸೈಡಲ್ಲಿ ಇಡಿ. ಹಂಗಂದ್ರೆ ಅವನೇ ಮೇಯ್ನಾಗಿ ಪ್ರಾಡಕ್ಟು ಅನ್ನೋ ಥರ ಮುಂದೆ ಮಡಿಕೋಬೇಡಿ. ಒಂದು ಸೈಡಲ್ಲಿ ಇರಬೇಕು. ಅದಕ್ಕೆ ಎಷ್ಟು ಲಿಮಿಟ್ ಕೊಡಬೇಕು ಅದು ಕೊಡಬೇಕು. ನಿಮ್ಮ ವ್ಯಕ್ತಿತ್ವ ಒಳಗಡೆ ಅಲ್ಲ ಹೊರಗಡೆ ಪ್ರಕಾಶವಾಗಿ ಹೊಳಿಬೇಕು. ಸೂರ್ಯನ ಬೆಳಕು ಥರ ಸೂರ್ಯ ಎಲ್ಲರಿಗೂ ಸಮವಾಗಿ ಬೆಳಕು ಕೊಡ್ತಾನೆ. ನೀವು ಕೂಡ ನಿಮ್ಮ ವ್ಯಕ್ತಿತ್ವ ಎಲ್ಲರಿಗೂ ಪರಿಶುದ್ಧವಾಗಿ ಪ್ರಕಾಶತೆ ಆಗಬೇಕು. ಎಲ್ಲರೂ ಈಗ ರಾಜ್ಕುಮಾರ್ ಇಲ್ವಾ, ಹೇಗೆ ಕೊಂಡಾಡ್ತಾರೆ. ಅವರು ಜೀವ ಬಿಟ್ಟು ಎಷ್ಟೋ ವರ್ಷಗಳಾದರೂ ಅವ್ರನ್ನ ಇನ್ನೂ ದೇವ್ರಂಗೆ ಕೈ ಮುಗಿತಾರೆ. ನಮ್ಮ ಗಾಂಧಿ ತಾತ ಇನ್ನೂ ಲೋಟಲ್ಲಿ ಯಾವಾಗಲೇ ಇರ್ತಾರೆ. ಹೀಗೆ ಎಷ್ಟೋ ಮನುಷ್ಯರು ದೇವಾನುದೇವತೆಗಳಿಗೆ ಬೇಡ, ದೇವರಾದವರು ಇತಿಹಾಸ ಇದ್ದಾರೆ. ರಾಘವೇಂದ್ರ ಸ್ವಾಮಿ ಇದ್ದಾರೆ, ಸಾಯಿಬಾಬಾ ಇದ್ದಾರೆ, ಕೈವಾರ ತಾತಯ್ಯ ಇದ್ದಾರೆ.
ಯಡಿಯೂರು ಸಿದ್ಧಲಿಂಗೇಶ್ವರ ಇದ್ದಾರೆ, ಇನ್ನೂ ಎಷ್ಟೋ ಮಂದಿ ಮನುಷ್ಯರು ದೇವರಾದವರಿದ್ದಾರೆ. ಅಂತ ದಾರಿನ ನಾವು ನಡಿಬೇಕು. ಮಹದೇಶ್ವರನೇ ಇಲ್ವಾ ನಮ್ಮ ಕರ್ನಾಟಕಕ್ಕೆ ನಂಬರ್ 1 ದೇವಸ್ಥಾನ ಅದು. ನಮ್ಮ ಕರ್ನಾಟಕ ಅಂದರೆ ಮಹದೇಶ್ವರ ಅಂತಾರೆ. ಮಹದೇಶ್ವರ ಒಂದು ನಮಸ್ಕಾರ. ಹಾಗೆ ನಾವು ಬಂದ ಕೆಲಸ ಜನ ಮೆಚ್ಚೋದಲ್ಲ, ದೇವ್ರು ಮೆಚ್ಚುವಂಥ ಕಾರ್ಯ ಮಾಡಬೇಕು. ಹಂಚ್ಕೊಂಡು ನಮ್ಮ ದೇಹನ ಇಲ್ಲೇ ಮಣ್ಣಲ್ಲಿ ಹಾಕ್ಬಿಟ್ಟು ನಮ್ಮ ಆತ್ಮ ಮತ್ತೆ ಪರಮಾತ್ಮ ತಕ್ಕ ಹೋಗುತ್ತೆ ಅನ್ಕೊಳ್ಳೇಬೇಡಿ. ನಮ್ಮ ಜೀವ ಎಲ್ಲಿವರೆಗೂ ಟೈಮಿಂಗ್ ಇರುತ್ತೆ ಅಲ್ಲಿವರೆಗೂ ನಮ್ಮ ದೇಹ ಬಿಟ್ಟು ಆತ್ಮ ಹೊರಗೆ ಬಂದ್ರೂ ಆ ಟೈಮ್ ಆಗೋವರೆಗೂ ಬೇತಾತ್ಮವಾಗಿ ಅಲಿತಾನೆ ಇರುತ್ತೆ. ಆವಾಗ ನೀವು ಅಯ್ಯೋ ನನ್ನ ಮರ್ಯಾದೆ ಅದು ಇದು ಅಂದ್ಕೊಂಡು ನಾನು ಜೀವನ ಹಾಳ ಮಾಡ್ಕೊಂಡೆ ಅಂತ ಕೊರಗಬೇಡಿ. ಈ ಮಾಹಿತಿ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಅರ್ಥ ಆಯ್ತಾ? ನಾನು ಆರ್ಡ್ರ್ ಮಾಡ್ತಾಯಿದ್ದೀನಿ ಅಂದ್ಕೋಬೇಡಿ. ಇಷ್ಟ ಆಗಿದರೆ ಮಾತ್ರ ಶೇರ್ ಮಾಡಲೇಬೇಕು ಅಂತಿಲ್ಲ, ಸಬ್ಸ್ಕ್ರೈಬ್ ಮಾಡಲೇಬೇಕು ಅಂತಿಲ್ಲ. ಇಷ್ಟ ಆದರೆ ಮಾತ್ರ ಬೆಂಬಲ ಸಿಗಲಿ ಅಂತ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ತಾ ಇದ್ದೀನಿ. ಅದು ನಮಗೋಸ್ಕರ ಇನ್ನೊಂದು ವಿಡಿಯೋ ಮಾಡೋಕ್ಕೆ ಸ್ವಲ್ಪ ಬೆಂಬಲ ಆಗುತ್ತೆ. ನೋಡ್ತಿದ್ದೀರ ವಿಡಿಯೋ ಮಾಡೋಣ ಅನಿಸುತ್ತೆ, ಅದಕ್ಕೋಸ್ಕರ ಕೇಳ್ಕೊತಾ ಇದ್ದೀನಿ. ಥ್ಯಾಂಕ್ ಯು, ನಮಸ್ಕಾರಗಳು.